Hello everyone, welcome back to my channel NCRT series. Let's start with today's Hindu news analysis. First article, Government report flag lapses in Nagaland bat study. ಸೊ ನಾಗಾಲ್ಯಾಂಡಲ್ಲಿ ಒಂದು ಬ್ಯಾಟ್ ಸ್ಟಡಿ ಆಗಿತ್ತು. ಈ ಸ್ಟಡಿ ಮಾಡಿದ್ಯಾರು ಅಂದರೆ NCBS ಮತ್ತು TIFR ಕಡೆಯಿಂದ. ಈ ಸ್ಟಡಿನ ಫೈಲೋ ವೈರಸ್ ಸ್ಟಡಿ ಅಂತ ಕೂಡ ಕರೀತಾರೆ. ಸೊ ಏನಂದರೆ ಈ ಸ್ಟಡಿ ಪ್ರಾಪರಾಗಿ ಆಗಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನೊಂದು, ಈ ಸ್ಟಡಿ COVID-19 ಜೊತೆ ಏನಾದರೂ ಲಿಂಕ್ ಇದೆಯಾ ಅಂತ. ಸೊ ಅದಕ್ಕೆ ಅಫಿಷಿಯಲ್ಸ್ ಕನ್ಫರ್ಮೇಷನ್ ಕೊಟ್ಟಿದ್ದಾರೆ. ಇದೇನು ಫೈಲೋ ವೈರಸ್ ಸ್ಟಡಿ ಆಗಿದೆ, ಈ ಸ್ಟಡಿ ಎಬೋಲಾ ಮತ್ತು ಮಾರ್ಬರ್ಗ್ ಡಿಸೀಸ್ ರಿಗಾರ್ಡಿಂಗ್ ಇರುವಂಥದ್ದು. ಇದ್ರ ಜೊತೆ ಇದು ಮತ್ತು ಕೋವಿಡ್ ಜೊತೆ ಯಾವುದೇ ಥರ ರಿಲೇಷನ್ಸ್ ಇಲ್ಲ ಅಂತ ಅವರು ಕನ್ಫರ್ಮೇಷನ್ ಕೊಟ್ಟಿರುವಂಥದ್ದು. ನೆಕ್ಸ್ಟ್ ಆರ್ಟಿಕಲ್, ರಿಟೇಲ್ ಇನ್ಫ್ಲೇಷನ್ ಸೋರ್ಸ್ ಟು 6.3% ಅ 6-month ಹೈ. ಸೊ ಫ್ಯೂಯಲ್ ಪ್ರೈಸ್ ಆಗಿರ್ಬೋದು, ಎಡಿಬಲ್ ಆಯಿಲ್ ಪ್ರೈಸ್ ಕಾಸ್ಟ್ ಏನಿದೆ ತುಂಬ ಜಾಸ್ತಿ ಆಗ್ತಾ ಇರುವಂಥದ್ದು. ಆ್ಯಂಡ್ ಈ ರಿಟೇಲ್ ಇನ್ಫ್ಲಮೇಷನ್ದು ಟಾರ್ಗೆಟ್ ಎಷ್ಟಿತ್ತು ಅಂದರೆ +or-4, ಅಂದರೆ ಕಮ್ಮಿ ಇದ್ದರೆ ಮಿನಿಮಮ್ 2%ಇಂದ ಮ್ಯಾಕ್ಸಿಮಮ್ 6%ವರೆಗೂ ಈ ರಿಟೇಲ್ ಇನ್ಫ್ಲೇಷನ್ದು ರೇಂಜ್ ಫಿಕ್ಸ್ ಆಗಿದ್ದು. ಬಟ್ ಇವಾಗ ಅದು ಕೂಡ ಎಕ್ಸಿಡ್ ಆಗಿರುವಂಥದ್ದು. ನೆಕ್ಸ್ಟ್ ಆರ್ಟಿಕಲ್, ಪ್ರೊಟೆಸ್ಟ್ ಗ್ರೀಟ್ ಅಡ್ಮಿನಿಸ್ಟ್ರೇಟರ್ ಇನ್ ಲಕ್ಷದ್ವೀಪ್. ಸೊ ಈ ಆರ್ಟಿಕಲ್ ಕಂಟಿನ್ಯೂಸ್ ನ್ಯೂಸಲ್ಲಿದೆ. ಏನು, ಲಕ್ಷದ್ವೀಪಲ್ಲಿರುವಂಥ ಜನಗಳೇನಿದ್ದಾರೆ ಅಲ್ಲಿಗೆ ಬಂದಿರೋಂಥ ಹೊಸ ಅಡ್ಮಿನಿಸ್ಟ್ರೇಟರ್ ಅಗೇನ್ಸ್ಟ್ ಪ್ರೊಟೆಸ್ಟ್ ಮಾಡ್ತಾ ಇರುವಂಥದ್ದು. ಅಡ್ಮಿನಿಸ್ಟ್ರೇಟರ್ನ ವಾಪಸ್ ಕರ್ಕೊಳ್ಳೋದಾಗಿ. ಬಿಕಾಸ್ ಈ ಅಡ್ಮಿನಿಸ್ಟ್ರೇಟರ್ ಏನು ಮಾಡಿದ್ದಾರೆ, ತುಂಬ ಡ್ರಾಫ್ಟ್ ರೂಲ್ಸ್ನ ತಂದಿರುವಂಥದ್ದು ಆ್ಯಂಡ್ ಅಲ್ಲಿ ಡೆವಲಪ್ಮೆಂಟ್ನ ಸ್ಟಾರ್ಟ್ ಮಾಡುವಾಗೆ ಹೇಳಿರುವಂಥದ್ದು. ಆ ಡೆವಲಪ್ಮೆಂಟಿಂದ ಅಲ್ಲಿರೋ ಮನೆಗಳನ್ನ ಖಾಲಿ ಮಾಡಿಸ್ಬೇಕಾಗತ್ತೆ. ಅದಕ್ಕೆ ಜನಗಳಿಗೆ ಕಂಪೆನ್ಸೇಷನ್ ಕೊಡ್ತಾರೆ. ಬಟ್ ಆ ಜನಗಳಿಗೆ ಯಾವುದೇ ಥರ ಚೇಂಜ್ ಬೇಡ ಲಕ್ಷದ್ವೀಪಲ್ಲಿ. ಮತ್ತು ಇನ್ನೊಂದೇನೆಂದರೆ 1 year ಕಸ್ಟಡಿಗೆ ತೊಗೋಬೋದು, ಯಾವುದಾದ್ರು ಪರ್ಟಿಕ್ಯುಲರ್ ಪರ್ಸನ್ನ 1 yearಗೆ ಕಸ್ಟಡಿಗೆ ತೊಗೋಬೋದು ಅನ್ನೋ ಒಂದು ರೂಲ್ಸ್ ತಂದಿದ್ರು. ಆ್ಯಂಡ್ ಮುಂಚೆ ಲಕ್ಷದ್ವೀಪಲ್ಲಿ ಕೋವಿಡ್ ಇರಲಿಲ್ಲ. ಸೊ ಈ ಅಡ್ಮಿನಿಸ್ಟ್ರೇಟರ್ ಬಂದ ಮೇಲೆ ಕೋವಿಡ್ ಕೂಡ ಕೇಸಸ್ ಕೂಡ ಜಾಸ್ತಿ ಆಗ್ತಾ ಇರೋವಂಥದ್ದು. ಬಿಕಾಸ್ ಇವ್ರು ಪ್ರಾಪರಾಗಿ ರೂಲ್ಸ್ ಫಾಲೋ ಮಾಡ್ತಾ ಇಲ್ಲ ಅಂತ ಪೀಪಲ್ ಆರ್ ಪ್ರೊಟೆಸ್ಟಿಂಗ್ ಎಗೇನ್ಸ್ಟ್ ಹಿಮ್. ಮತ್ತು ಈ ಬೀಫ್ ಏನಿದೆ ಅದನ್ನು ಅದನ್ನು ಮಾಡಬಾರ್ದು, ಅದನ್ನ ಯೂಸ್ ಮಾಡಬಾರ್ದು ಅಂತ ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಅಲ್ಲಿ ಮುಸ್ಲಿಂ ಮೆಜಾರಿಟಿ ಇರೋದ್ರಿಂದ ಇದಕ್ಕೂ ಕೂಡ ಎಗೇನ್ಸ್ಟ್ ಆಗ್ತಾ ಇದೆ. ಇನ್ನು ಲಕ್ಷದ್ವೀಪ್ ಬಗ್ಗೆ ನೋಡೋದಾದರೆ ಅದು ಇಂಡಿಯಾದೊಂದು ಸ್ಮಾಲೆಸ್ಟ್ ಯೂನಿಯನ್ ಟೆರಿಟರಿ. ಟೋಟಲ್ ಅದರಲ್ಲಿ 36 ಐಲ್ಯಾಂಡ್ ಇದೆ ವಿತ್ ಆನ್ ಏರಿಯಾ ಆಫ್ 32 square kilometer. ಇದು ಡೈರೆಕ್ಟಾಗಿ ಸೆಂಟ್ರಲ್ ಕಂಟ್ರೋಲಿಗೆ ಬರುತ್ತೆ. ಆ್ಯಂಡ್ ಯಾವ್ಯಾವ ಐಲ್ಯಾಂಡ್ಸ್ ಇದೆ ಲಕ್ಷದ್ವೀಪಲ್ಲಿ ಅಂದರೆ ಅಮಿಂಡಿವಿ ಐಲ್ಯಾಂಡ್ಸ್, ಲೊಕಾಡಿವ್ ಐಲ್ಯಾಂಡ್ಸ್, ಮಿನಿಕಾಯ್ ಐಲ್ಯಾಂಡ್ಸ್. ಅಮಿಂಡಿವಿ ಐಲ್ಯಾಂಡ್ಸ್ ಅದು ನಾರ್ತ್ ಮೋಸ್ಟ್ ಐಲ್ಯಾಂಡ್ ಮತ್ತು ಮಿನಿಕಾಯ್ ಐಲ್ಯಾಂಡ್ ಬಂದು ಅದು ಸದರ್ನ್ ಮೋಸ್ಟ್ ಐಲ್ಯಾಂಡ್. ಕ್ಯಾಪಿಟಲ್ ಬಂದು ಲಕ್ಷದ್ವೀಪ್ದು ಕವರಟ್ಟಿ ಅಂತ. ಇನ್ನು ಪಿಟಿ ಐಲ್ಯಾಂಡಲ್ಲಿ ಬರ್ಡ್ ಸ್ಯಾನ್ಚುರಿ ಇದೆ. ಸೊ ಲಕ್ಷದ್ವೀಪ್ ಪಾಪ್ಯುಲೇಷನ್ ನೋಡೋದಾದರೆ 93% ಆಫ್ ಪಾಪ್ಯುಲೇಷನ್ ಆರ್ ಮೆಜಾರಿಟಿ ಬಂದು ಮುಸ್ಲಿಮ್ಸ್. ಆ್ಯಂಡ್ ಮಲಯಾಳಂ ಕಾಮನಾಗಿ ಮಾತಾಡುವಂಥ ಲ್ಯಾಂಗ್ವೇಜ್ ಲಕ್ಷದ್ವೀಪಲ್ಲಿ. ಬಟ್ ಮಿನಿಕಾಯ್ ಐಲ್ಯಾಂಡಲ್ಲಿ ಪೀಪಲ್ ಮಹಲ್ ಅನ್ನೋ ಒಂದು ಲ್ಯಾಂಗ್ವೇಜ್ನ ಯೂಸ್ ಮಾಡ್ತಾರೆ. ಆ್ಯಂಡ್ ಆಲ್ಮೋಸ್ಟ್ ಆಲ್ ಎಲ್ಲರೂ ಶೆಡ್ಯೂಲ್ಡ್ ಟ್ರೈಬ್ಸ್. ಲಕ್ಷದ್ವೀಪಲ್ಲಿ ಇರುವಂಥ ಪಾಪ್ಯುಲೇಷನ್ ಏನಿದೆ ದೇ ಆಲ್ ಬಿಲಾಂಗ್ ಟು ಶೆಡ್ಯೂಲ್ಡ್ ಟ್ರೈಬ್ಸ್. ಆ್ಯಂಡ್ ಅಲ್ಲಿ ಯಾವುದೇ ಥರ ಶೆಡ್ಯೂಲ್ಡ್ ಕ್ಯಾಸ್ಟ್ ಪೀಪಲ್ ಇಲ್ಲ. ಸೊ ಲಕ್ಷದ್ವೀಪ ಅವ್ರದ್ದು ಮೇನ್ ಆಕ್ಯುಪೇಷನ್ ಏನಂದರೆ ಫಿಶಿಂಗ್, ಕೋಕೋನಟ್ ಕಲ್ಟಿವೇಷನ್ ಆ್ಯಂಡ್ ಕಾಯಿಲ್ ಟ್ವಿಸ್ಟಿಂಗ್. ಆ್ಯಂಡ್ ಟೂರಿಸಮ್ ಈಸ್ ಆಲ್ಸೋ ಒನ್ ಆಫ್ ದ ಮೇನ್ ಆಕ್ಯುಪೇಷನ್ ಅಲ್ಲಿ. ನೆಕ್ಸ್ಟ್ ಆರ್ಟಿಕಲ್, ಫಾರ್ ಓನಮ್ ಮಾರಿಗೋಲ್ಡ್ಸ್ ಫ್ರಮ್ ಅ ಫ್ಲೋಟಿಂಗ್ ರಾಫ್ಟ್. ಸೊ ಏನಂದರೆ ಓನಮ್ ಫೆಸ್ಟಿವಲ್ಗೆ ಮಾರಿಗೋಲ್ಡ್ ಫ್ಲವರ್ನ ಬೆಳೀತಾ ಇರುವಂಥದ್ದು. ಸೊ ಏನಕ್ಕೆ ಈ ಆರ್ಟಿಕಲ್ ಅಂದರೆ ಈ ಫ್ಲವರ್ ಏನು ಇವ್ರು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅದು ಒಂದು ಫ್ಲೋಟಿಂಗ್ ರಾಫ್ಟ್ ಅಗ್ರಿಕಲ್ಚರ್ ಸಿಸ್ಟಮ್ನ ಯೂಸ್ ಮಾಡ್ಕೊಂಡು ಈ ಮಾರಿಗೋಲ್ಡ್ ಫ್ಲವರ್ಸ್ನ ಪ್ರೊಡ್ಯೂಸ್ ಮಾಡ್ತಾ ಇರೋವಂಥದ್ದು. ನೆಕ್ಸ್ಟ್ ಆರ್ಟಿಕಲ್, ಫರ್ಟಿಲೈಸರ್ ಸ್ಕ್ಯಾಮ್, ED ಪ್ರಿಪೇರಿಂಗ್ ಟು ಸೀಸ್ ಆ್ಯಸೆಟ್ಸ್. ED ಅಂದರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟೊರೇಟ್ ಅಂತ. ಸೊ ಇದು ಒಂದು ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸಿ ಮತ್ತು ಎಕನಾಮಿಕ್ ಇಂಟೆಲಿಜೆಂಟ್ ಏಜೆನ್ಸಿ. ರೆಸ್ಪಾನ್ಸಿಬಿಲಿಟೀಸ್ ಏನಂದರೆ ಒಂದು ಎಕನಾಮಿಕ್ ಲಾಸ್ ಇಲ್ಲ ಎಕನಾಮಿಕ್ ಕ್ರೈಮ್ಸ್ ಏನಿದೆ ಅದನ್ನು ಎನ್ಫೋರ್ಸ್ ಮಾಡುವಂಥದ್ದು. ಇದು ಡಿಪಾರ್ಟ್ಮೆಂಟ್ ಆಫ್ ರೆವೆನ್ಯೂ ಕೆಳಗಡೆ ಬರುತ್ತೆ. ಆ್ಯಂಡ್ ಇದ್ರದ್ದು ಮಿನಿಸ್ಟ್ರಿ ಬಂದು ಮಿನಿಸ್ಟ್ರಿ ಆಫ್ ಫಿನಾನ್ಸ್. ಆ್ಯಂಡ್ ಯಾವ್ಯಾವ ಆಫೀಸರ್ಸ್ ಇರ್ತಾರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟೊರೇಟಲ್ಲಿ ಅಂದರೆ ಇಂಡಿಯನ್ ರೆವೆನ್ಯೂ ಸರ್ವೀಸ್, IPS ಆಫೀಸರ್ಸ್, IAS ಆಫೀಸರ್ಸ್ ಮತ್ತು ಇಂಡಿಯನ್ ಕಾರ್ಪೊರೇಟ್ ಲಾ ಸರ್ವೀಸ್. ಸೊ ಇದು ಆರಿಜಿನ್ ಆಗಿದ್ದು 1st May 1956. ನೆಕ್ಸ್ಟ್ ಆರ್ಟಿಕಲ್, ಚೈನಾ, ಇಂಡಿಯಾ, ಪಾಕ್ ಎಕ್ಸ್ಪ್ಯಾಂಡಿಂಗ್ ನ್ಯೂಕ್ಲಿಯರ್ ಆರ್ಸೆನಲ್. ಸೊ ಚೈನಾ, ಇಂಡಿಯಾ, ಪಾಕಿಸ್ತಾನ ಅದ್ರದ್ದು ನ್ಯೂಕ್ಲಿಯರ್ ಆರ್ಸೆನಲ್ನ ಎಕ್ಸ್ಪ್ಯಾಂಡ್ ಮಾಡ್ತಾ ಇದೆ
ಥ್ರೂ ಸಿಪ್ರಿ ಅಂದ್ರೇನು ಸ್ಟಾಕ್ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್. ಸೊ ಈ ಇನ್ಸ್ಟಿಟ್ಯೂಟ್ ಅದ್ರ ಇಯರ್ ಬುಕ್ ಏನು ರಿಲೀಸ್ ಮಾಡುತ್ತೆ ಪ್ರತಿ ವರ್ಷ, ಅದರಲ್ಲಿ ಹೇಳಿರುವಂಥದ್ದು ಪಾಕ್ ಮತ್ತು ಇಂಡಿಯಾ ಏನಿದೆ ಅದೇ ಈ ಎರಡು ಕಂಟ್ರಿಗಳು ಕೂಡ ಅದರ ನ್ಯೂಕ್ಲಿಯರ್ ಏರ್ಸನಲ್ನ ಎಕ್ಸ್ಪ್ಯಾಂಡ್ ಮಾಡಿರುವಂಥದ್ದು. ಸೊ ಕಂಪೇರ್ ಟು ದ ಪ್ರೀವಿಯಸ್ ಇಯರ್ 2020ಲಿ ಇಂಡಿಯಾ 150 ನ್ಯೂಕ್ಲಿಯರ್ ಏರ್ಸನಲ್ ಇತ್ತು, ಬಟ್ ಇವಾಗ 156 ಆಗಿರುವಂಥದ್ದು. ಆ್ಯಂಡ್ ಪಾಕಿಸ್ತಾನ ನೋಡಿದ್ರೆ 160ಇಂದ 165ಗೆ ಇನ್ಕ್ರೀಸ್ ಆಗಿದೆ, ಮತ್ತು ಚೈನಾದು 320ಇಂದ 350ಗೆ ಇನ್ಕ್ರೀಸ್ ಆಗಿದೆ. ಆ್ಯಂಡ್ 9 ನ್ಯೂಕ್ಲಿಯರ್ ಆರ್ಮ್ ಸ್ಟೇಟ್ಸ್ ಇದೆ ಟೋಟಲ್. ಸೊ ಯಾವ್ಯಾವ ಕಂಟ್ರಿ ಬರುತ್ತೆ ಇದರಲ್ಲಿ ಅಂದರೆ US, ರಷ್ಯಾ, UK, ಫ್ರಾನ್ಸ್, ಚೈನಾ, ಇಂಡಿಯಾ, ಪಾಕಿಸ್ತಾನ್, ಇಸ್ರೇಲ್ ಆ್ಯಂಡ್ ನಾರ್ತ್ ಕೊರಿಯಾ. ಸೊ ಇಷ್ಟು ಕಂಟ್ರಿದು ಟೋಟಲ್ ಆಗಿ ನ್ಯೂಕ್ಲಿಯರ್ ವೆಪನ್ಸ್ ನೋಡೋದಾದರೆ ಟೋಟಲ್ ಆಗಿ 13,080 ವೆಪನ್ಸ್ ಇರುವಂಥದ್ದು. ನೆಕ್ಸ್ಟ್ ಆರ್ಟಿಕಲ್, ಇಂಡಿಯನ್ ಲ್ಯಾಬ್ಸ್ ವೈಡನ್ ನೆಟ್ ಫಾರ್ ಅ ಮ್ಯೂಟೆಂಟ್ ಫಾರ್ಮ್ ಆಫ್ ಡೆಲ್ಟಾ ವೇರಿಯಂಟ್. ಸೊ ಯಾವ್ಯಾವ ಕಂಟ್ರಿಲಿ ಯಾವ ವೇರಿಯಂಟ್ ಆರಿಜಿನ್ ಆಗುತ್ತೆ ಆ ವೇರಿಯಂಟ್ಗೆ ಹೆಸರು ಹಿಡಿದು ಕರೆಯಲಾಗಿತ್ತು. ಸೊ ಫಾರ್ ಎಕ್ಸಾಂಪಲ್ ಇಂಡಿಯಾದಲ್ಲಿ B.1.617. ಸೊ ಈ ವೇರಿಯಂಟ್ ಇರೋ ಕಾರಣ ಅದನ್ನು ಇಂಡಿಯನ್ ವೇರಿಯಂಟ್ ಅಂತ ಕರೀತಾ ಇದ್ರು. ಸೊ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಏನು ಮಾಡಿದೆ, ಆ ಥರ ಒಂದು ಕಂಟ್ರಿನ ರೆಪ್ರೆಸೆಂಟ್ ಮಾಡೋದು ತಪ್ಪು ಅನ್ನೋ ಕಾರಣಕ್ಕೆ ಎಲ್ಲ ವೇರಿಯಂಟ್ಗೂ ಕೂಡ ಒಂದೊಂದು ಹೆಸರು ಕೊಟ್ಟಿದೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. ಸೊ ಇಂಡಿಯಾದಲ್ಲಿ ಆರಿಜಿನ್ ಆಗಿರುವಂಥ ವೇರಿಯಂಟ್ಗೆ ಡೆಲ್ಟಾ ವೇರಿಯಂಟ್ ಅಂತ ಕೊಟ್ಟಿರುವಂಥದ್ದು. ನೆಕ್ಸ್ಟ್ ಆರ್ಟಿಕಲ್, ಸೆಂಟ್ರಲ್ ಲಿಸ್ಟ್ ಫುಡ್ ಸ್ಕೀಮ್ಸ್ ಫಾರ್ ಮೈಗ್ರೆಂಟ್ ಲೇಬರರ್ಸ್. ಸೊ ಇಲ್ಲಿ ಏನಾಗಿದೆ, ಸುಪ್ರೀಂ ಕೋರ್ಟ್ ಸೆಂಟ್ರಲ್ ಗೌರ್ಮೆಂಟ್ನ ಕೇಳಿರುವಂಥದ್ದು, ಈಗ ಯಾರ್ಯಾರ ಥರ ರೇಷನ್ಸ್ ಕಾರ್ಡ್ಸ್ ಇರಲ್ಲ ಅವ್ರಿಗೆ ಹೇಗೆ ಪ್ರೊವೈಡ್ ಆಗುತ್ತೆ ಈ ಫುಡ್ ಗ್ರೇನ್ಸ್ ಎಲ್ಲ. ಬಿಕಾಸ್ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ಸ್ ಮಾಡಿದೆ ಎಷ್ಟೊಂದು, PMGKY ಅಂದರೆ ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನಾ, ಇದರಿಂದ ಫ್ರೀಯಾಗಿ ಫುಡ್ ಗ್ರೇನ್ಸ್ ಪ್ರೊವೈಡ್ ಆಗುತ್ತೆ. ಬಟ್ ಸುಪ್ರೀಂ ಕೋರ್ಟ್ ಕೇಳ್ತಾ ಇರೋದೇನು, ಯಾರ ಹತ್ರ ರೇಷನ್ಸ್ ಕಾರ್ಡ್ಸ್ ಇಲ್ಲ ಅವ್ರಿಗೆ ಹೇಗೆ ತಲುಪುತ್ತಿದೆಲ್ಲ ಅಂತ. ಸೊ ಸೆಂಟ್ರಲ್ ಗೌರ್ಮೆಂಟ್ ಆನ್ಸರ್ ಮಾಡಿದೆ, ಸ್ಟೇಟ್ ಗೌರ್ಮೆಂಟ್ವರೆಗೂ ಇದನ್ನು ಸಪ್ಲೈ ಮಾಡೋದು ನಮ್ಮ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಆ ಸ್ಟೇಟ್ ಗೌರ್ಮೆಂಟ್ ಡಿಸೈಡ್ ಮಾಡಬೇಕು ಅದನ್ನು ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡುತ್ತೆ ಅವ್ರ ಜನಗಳಿಗೆ ಪ್ರಾಪರಾಗಿ ಅಂತ. ಸೊ NFSA ಅಂದರೆ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ 2013 ನೋಟಿಫೈಡ್ ಆಗಿದ್ದು 10 ಸೆಪ್ಟೆಂಬರ್ 2013. ಇದರದ್ದು ಆಬ್ಜೆಕ್ಟಿವ್ ಏನು, ಪುವರ್ ಪೀಪಲ್ಗೆ ಫುಡ್ನ ಪ್ರೊವೈಡ್ ಮಾಡುವಂಥದ್ದು, ಒಂದು ಅಡಿಕ್ವೇಟ್ ಕ್ವಾಲಿಟಿ, ಕ್ವಾಂಟಿಟಿ, ಅಫೋರ್ಡೆಬಲ್ ಪ್ರೈಸಲ್ಲಿ. ಸೊ ಯಾರ್ಯಾರು ಕವರ್ ಆಗ್ತಾರೆ, ಟೋಟಲ್ 75% ಆಫ್ ರೂರಲ್ ಪಾಪ್ಯುಲೇಷನ್ ಕವರ್ ಆಗುತ್ತೆ ಮತ್ತು 50% ಆಫ್ ಅರ್ಬನ್ ಪಾಪ್ಯುಲೇಷನ್ ಕವರ್ ಆಗುತ್ತೆ ಇದರಲ್ಲಿ. ಆ್ಯಂಡ್ ಎಲಿಜಿಬಿಲಿಟಿ ಯಾರು ಅಂದರೆ TPDS ಟಾರ್ಗೆಟೆಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಕೆಳಗಡೆ ಬರುವಂಥ ಹೌಸ್ ಹೋಲ್ಡ್ಸ್ ಮತ್ತು ಅಂತ್ಯೋದಯ ಅನ್ನ ಯೋಜನಾ ಕೆಳಗಡೆ ಬರುವಂಥ ಹೌಸ್ ಹೋಲ್ಡ್ಸ್ ಅವ್ರಿಗೆ ಸಿಗುತ್ತೆ. ಏನೇನು ಪ್ರಾವಿಷನ್ಸ್ ಅಂದರೆ, ಒಬ್ಬ ವ್ಯಕ್ತಿಗೆ 1 ತಿಂಗಳಿಗೆ 5 kg ಫುಡ್ ಗ್ರೇನ್ ಸಿಗುತ್ತೆ, ಮತ್ತು ಈ ಅಂತ್ಯೋದಯ ಅನ್ನ ಯೋಜನಾ ಕೆಳಗಡೆ ಇರೋವಂಥ ಹೌಸ್ ಹೋಲ್ಡ್ಸ್ ಅವ್ರಿಗೆ 35 kg ಫುಡ್ ಗ್ರೇನ್ ಸಿಗುತ್ತೆ ಪರ್ ಮಂತ್. ಆ್ಯಂಡ್ ಇದರಲ್ಲಿ ಪ್ರೆಗ್ನೆಂಟ್ ವುಮೆನ್ಗೂ ಕೂಡ ಹೆಲ್ಪ್ ಆಗುತ್ತೆ, ಅವ್ರಿಗೂ ಕೂಡ ಇದರಲ್ಲಿ ಬೆನಿಫಿಟ್ ಇದೆ ಅರೌಂಡ್ 6,000. ಆ್ಯಂಡ್ 14 ವರ್ಷದ ಮಕ್ಕಳು ಅವ್ರಿಗೆ ಊಟ ಪ್ರೊವೈಡ್ ಮಾಡಲಾಗುತ್ತೆ. ನೆಕ್ಸ್ಟ್ ಆರ್ಟಿಕಲ್, NCPCR ವಾರ್ನ್ಸ್ ಪೋರ್ಟಲ್ಸ್ ಆನ್ ಇಲ್ಲಿಗಲ್ ಅಡಾಪ್ಷನ್. ಸೊ COVID-19ಇಂದ ಆಫನ್ ಆಗಿರುವಂಥ ಮಕ್ಕಳದು ಇಲ್ಲಿಗಲ್ ಅಡಾಪ್ಷನ್ ಬಗ್ಗೆ ನಾವು ನ್ಯೂಸ್ ಅನಾಲಿಸಿಸಲ್ಲಿ ನೋಡ್ತಾನೆ ಇದ್ದೀವಿ. ಸೊ ಈ ಥರ ಇಲ್ಲಿಗಲ್ ಅಡಾಪ್ಷನ್ ಏನಿದೆ ಇದು ಸ್ಟಾಪ್ ಆಗಬೇಕು, ಇದು ಈ ಥರ ಮಾಡೋರಿಗೆ ಎಗೇನ್ಸ್ಟ್ ಒಂದು ಸ್ಟ್ರಿಕ್ಟ್ ಪನಿಷ್ಮೆಂಟ್ಸ್ ಇರುತ್ತೆ ಅಂತ ಇಲ್ಲಿ NCPCR ಹೇಳ್ತಾ ಇರೋವಂಥದ್ದು. ಸೊ ವಾಟ್ ಈಸ್ NCPCR? ನ್ಯಾಷನಲ್ ಕಮಿಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರೈಟ್ಸ್. ಇದು ಒಂದು ಸ್ಟ್ಯಾಚ್ಯುಟರಿ ಬಾಡಿ, ಸ್ಟಾರ್ಟ್ ಆಗಿದ್ದು ಮಾರ್ಚ್ 2007. ಯಾವ ರೈಟ್ಸ್ ಕೆಳಗಡೆ ಬರುತ್ತೆ ಅಂದರೆ ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರೈಟ್ಸ್ ಆ್ಯಕ್ಟ್ 2005. ಇದು ಯಾವ ಮಿನಿಸ್ಟ್ರಿ ಕೆಳಗಡೆ ಬರುತ್ತೆ, ಮಿನಿಸ್ಟ್ರಿ ಆಫ್ ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್. ಇದ್ರದ್ದು ಇಲ್ಲ ರೆಸ್ಪಾನ್ಸಿಬಿಲಿಟಿ ಏನಂದರೆ ಚೈಲ್ಡ್ ರಿಲೇಟೆಡ್ ಮಾಡಿರೋಂಥ ಪಾಲಿಸಿ ಇರ್ಬೋದು, ಪ್ರೋಗ್ರಾಮ್ಸ್ ಇರ್ಬೋದು, ಲಾ ಇರ್ಬೋದು, ಅದೆಲ್ಲ ಪ್ರಾಪರಾಗಿ ಮೇಂಟೈನ್ ಆಗ್ತಾ ಇದೆಯಾ ಇಲ್ವಾ. ಮತ್ತು ಇದು ಪೋಕ್ಸೋ ಆ್ಯಕ್ಟ್ನೂ ಕೂಡ ಮಾನಿಟರ್ ಮಾಡುತ್ತೆ. ಸೊ ಪೋಕ್ಸೋ ಆ್ಯಕ್ಟ್ ಅಂದ್ರೇನು, ದಟ್ ಗಿವ್ಸ್ ದ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ದ ಸೆಕ್ಷುವಲ್ ಅಫೆನ್ಸಸ್. ನೆಕ್ಸ್ಟ್, ಆ್ಯಂಡ್ ಎಲೈಟ್ ಕ್ಲಬ್. ಸೊ ಈ ಆರ್ಟಿಕಲ್ ಏನು ರೀಸೆಂಟಾಗಿ G7 ಸಮಿಟ್ ನಡೀತು ಅದರ ಬಗ್ಗೆ ಇರುವಂಥದ್ದು, ಅದರಲ್ಲಾಗಿರುವಂಥ ಡಿಸ್ಕಷನ್ ಬಗ್ಗೆ ಇರುವಂಥದ್ದು. ಸೊ ಈ G7 ಸಮಿಟಲ್ಲಿ ನಮ್ಮ ಪ್ರೈಮ್ ಮಿನಿಸ್ಟರ್ ಕೂಡ ಅಟೆಂಡ್ ಮಾಡಿದರು. ಇದು 47th G7 ಸಮಿಟ್ ಆ್ಯಂಡ್ ಇವರು ವರ್ಚುವಲ್ ಆಗಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಈ ಸಮಿಟ್ನ ಅಟೆಂಡ್ ಮಾಡಿರುವಂಥದ್ದು. ಸೊ G7 ಕಂಟ್ರೀಸ್ ಏನಿದೆ ಅವರೆಲ್ಲ ಒಂದು ಮಿನಿಮಮ್ ಕಾರ್ಪೊರೇಟ್ ಟ್ಯಾಕ್ಸ್ ರೇಟ್ನ 15% ಆ ರೇಟ್ಗೆ ಫಿಕ್ಸ್ ಮಾಡೋದಾಗಿ ಎಲ್ಲರೂ ಅಗ್ರಿ ಮಾಡಿದ್ದಾರೆ.
ಮತ್ತು ಇಂಡಿಯಾ ಒಂದೇ ಅಲ್ಲ, ವರ್ಚುವಲ್ ಆಗಿ ಈ ಮೀಟಿಂಗಲ್ಲಿ ಅಟೆಂಡ್ ಮಾಡಿದ್ದು. ಇಂಡಿಯಾ ಜೊತೆ ಆಸ್ಟ್ರೇಲಿಯಾ ಮತ್ತು ಸೌತ್ ಕೊರಿಯಾ ಕೂಡ ಅಟೆಂಡ್ ಮಾಡ್ತು. ಆ್ಯಂಡ್ ಈ ವರ್ಷ ಈ ಮೀಟಿಂಗ್ ನಡೆದಿದ್ದು UK ಲಾಸ್ಟ್ ಇಯರ್ ಫ್ರಾನ್ಸಲ್ಲಿ ನಡೆದಿತ್ತು. ಬಿಲ್ಡಿಂಗ್ ಬ್ಲಾಕ್ ಬೆಟರ್ ಫಾರ್ ದ ವರ್ಲ್ಡ್ ಪ್ರಾಜೆಕ್ಟ್. ಸೊ ಅಲ್ಲಿ ಏನೇನು ಡಿಸ್ಕಷನ್ ಮಾಡಿದ್ರು ಅಂದರೆ, ಫಸ್ಟ್ ಬಿಲ್ಡಿಂಗ್ ಬ್ಯಾಕ್ ಬೆಟರ್ ಫಾರ್ ದ ವರ್ಲ್ಡ್ ಪ್ರಾಜೆಕ್ಟ್ ಬಗ್ಗೆ ಡಿಸ್ಕಷನ್ ನಡೀತು. ಈ ಪ್ರಾಜೆಕ್ಟ್ ಏನಿದೆ ಇದು ಒಂದು ಚೈನಾ ಮಾಡ್ತಾ ಇರುವಂಥ ಬೆಲ್ಟ್ ಆ್ಯಂಡ್ ರೋಡ್ ಇನ್ಫ್ರಾಸ್ಟ್ರಕ್ಚರ್, ಈ ಪ್ರಾಜೆಕ್ಟ್ಗೆ ಒಂದು ಕೌಂಟರ್ ಪಾರ್ಟ್ ಆಗಿ ಈ ಪ್ರಾಜೆಕ್ಟ್ನ ಮಾಡ್ತಾ ಇರೋವಂಥದ್ದು. ಆ್ಯಂಡ್ ಇನ್ನೊಂದು ಪ್ರಾಜೆಕ್ಟ್ ಇದೆ ಕ್ಯಾರಿಬೀಸ್ ಬೇ ಡಿಕ್ಲರೇಷನ್ ಅಂತ. ಕ್ಯಾರಿಬೀಸ್ ಬೇ ಡಿಕ್ಲರೇಷನ್ನ ಈ G7 ಕಂಟ್ರೀಸ್ ಎಲ್ಲ ಸೈನ್ ಮಾಡಿರುವಂಥದ್ದು. ಇದ್ರದ್ದು ಏಮ್ ಏನಂದರೆ, ಫ್ಯೂಚರಲ್ಲಿ ಬರುವಂಥ ಪ್ಯಾಂಡಮಿಕ್ಸ್ ಏನಿದೆ ಅದ್ರ ಪ್ರಿವೆನ್ಷನ್ಗೋಸ್ಕರ ಈ ಕ್ಯಾರಿಬೀಸ್ ಬೇ ಡಿಕ್ಲರೇಷನ್ ನಡೆದಿದೆ. ಆ್ಯಂಡ್ ಈ ಎಲ್ಲ G7 ಕಂಟ್ರೀಸ್ ಟೋಟಲ್ 1 ಬಿಲಿಯನ್ ಕೊರೋನಾ ವೈರಸ್ ವ್ಯಾಕ್ಸಿನ್ನ ಪ್ರೊವೈಡ್ ಮಾಡ್ತಾರೆ ಫಾರ್ ಪುವರ್ ನೇಷನ್ಸ್. ಅದರಲ್ಲಿ ಅರ್ಧ ವ್ಯಾಕ್ಸಿನ್ ಬ್ರಿಟೈನ್ ಅವರೇ ಕೊಡ್ತಾರೆ, 100 ಮಿಲಿಯನ್. ಸೊ ಆಲ್ ಓವರ್ ದ ವರ್ಲ್ಡ್ 70% ಪಾಪ್ಯುಲೇಷನ್ಗೆ ವ್ಯಾಕ್ಸಿನ್ ಆಗಬೇಕಂದ್ರೆ ಟೋಟಲ್ ನಮಗೆ 11 ಬಿಲಿಯನ್ ಡೋಸಸ್ ವ್ಯಾಕ್ಸಿನ್ ಬೇಕಾಗತ್ತೆ. ಆ್ಯಂಡ್ ಇದನ್ನು ಪ್ರೊವೈಡ್ ಮಾಡೋದು ಕೋವ್ಯಾಕ್ಸ್ ಪ್ರೋಗ್ರಾಮ್ ಮೂಲಕ. ಇನ್ನು ಕ್ಲೈಮೇಟ್ ಚೇಂಜ್ ಬಗ್ಗೆ ಡಿಸ್ಕಸ್ ಮಾಡಿದ್ದಾರೆ. ಏನಂತಂದರೆ, ಬಯೋಡೈವರ್ಸಿಟಿ ಏನು ಹಾಳಾಗ್ತಾ ಇದೆ ಅದನ್ನು 2030 ಅಷ್ಟರಲ್ಲಿ ಅದನ್ನು ರಿವರ್ಸ್ ಮಾಡುವಂಥದ್ದು. ಆ್ಯಂಡ್ ನೆಟ್ ಝೀರೋ ಕಾರ್ಬನ್ ಎಮಿಷನ್ನ ರೀಚ್ ಆಗುವಂಥದ್ದು ಬೈ 2050 ಅಷ್ಟರಲ್ಲಿ. ಇನ್ನು ಅಗೇನ್ಸ್ಟ್ ಚೈನಾಗೆ ಬಂದರೆ, ಈಗ ಚೈನಾದಲ್ಲಿರುವಂಥ ಉಯ್ಗುರ್ ಮುಸ್ಲಿಮ್ಸ್ ಅವ್ರಿಗೇನು ಪ್ರಾಪರಾಗಿ ಫ್ರೀಡಮ್ ಸಿಗ್ತಾ ಇಲ್ಲ, ಮತ್ತು ಹಾಂಗ್ಕಾಂಗ್ ಸಿಟಿ. ಸೊ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿರುವಂಥದ್ದು. ಆ್ಯಂಡ್ ಕೊರೋನಾ ವೈರಸ್ ಆರಿಜಿನ್ ಎಲ್ಲಾಗಿದೆ, ಇದ್ರದ್ದು ಆರಿಜಿನೇಟರ್ನ ಕೂಡ ಫೈಂಡ್ ಔಟ್ ಮಾಡೋದ್ರ ಬಗ್ಗೆ ಇಲ್ಲಿ ಡಿಸ್ಕಸ್ ನಡೆದಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. Please do like, share and subscribe my channel NCERT series, and do press the bell icon to get the notification as soon as I upload any of the videos. Thank you so much.